ಹಾಯ್ ಬರ್ರಿ ಇವತ್ತ ಚೆರಿ ಪಿಕ್ಕಿಂಗಿಗೆ ಹೋಗಿ ಬರಮ್ರಿ. ಅನನ್ಯನ್ ಖುಷಿ ನೋಡ್ರಿ, ಅಕ್ಕಿಗರ ಈ ರೀತಿ ಹೊಲಗಳಿಗೆಲ್ಲ ಹೋಗೋದಂದ್ರ ಭಾರಿ ಇಷ್ಟ ಆಗ್ತೈತಿ. ಇವತ್ತ ಚೆರಿ ಪಿಕ್ಕಿಂಗ್ ಅಂದ ತಕ್ಷಣ ನಂಗೆ ಏನ್ ನೆನಪಾಯ್ತು ಅಂತಂದ್ರ, ನಮ್ ಮನ್ಯಾಗ ನಾವ್ ಸಣ್ಣೋರಿದ್ದಾಗ ನಮ್ ತಂಗಿ ಬರ್ಡೇನ ಬಹಳ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋರ. ಅಂದ್ರೆ ಎವ್ರಿ ಇಯರ್ ಓಣ್ಯಾನ್ ಮಂದಿನೆಲ್ಲ ಕರೆದು 1 ಇಲ್ಲ 2 ಕಿಲೋ ಕೇಕ್ ಎಲ್ಲ ಹೇಳಿ ಫುಲ್ ಗ್ರ್ಯಾಂಡ್ ಸೆಲೆಬ್ರೇಟ್ ಮಾಡೋರು. ಆ ಸೆಲೆಬ್ರೇಷನ್ ಟೈಮಿಗೆ ಪ್ರತಿ ಸಲ ನಮ್ ತಂಗಿ ನಾನು ಇಬ್ರು ಜಗಳಾಡ್ತಿದ್ವಿ. ಎದಕ್ಕಂದ್ರ ಪ್ರತಿ ಸಲ ಕೇಕ್ ತರ್ತಿದ್ರು ನೋಡ್ರಿ, ಆ ಕೇಕ್ ಮೇಲೆ 1-2 ರೋಸ್ ಇರೋದು, ಆ ರೋಸ್ ಮೇಲೆ ಒಂದು ಚೆರ್ರಿ ಇಟ್ಟಿರ್ತಿದ್ರು. ಆ ದೊಡ್ಡ ಕೇಕ್ ಮೇಲೆ ಒಂದೇ ಒಂದ್ ಚೆರ್ರಿ ಸಲುವಾಗಿ ನಾನು ಅಕ್ಕಿ ಬಹಳ ಜಗಳಾಡ್ತಿದ್ವಿ. ಇವತ್ತು ಅನನ್ಯ ಚೆರಿ ಪಿಕ್ಕಿಂಗಿಗೆ ಹೋಗಮ್ಮು ಅಂದ ತಕ್ಷಣ ನಂಗೆ ಫಸ್ಟ್ ನೆನಪಾಗಿದ್ದೆ ಅದು. ಇಲ್ಲಿಗೆ ಬಂದ ತಕ್ಷಣ ಫಸ್ಟ್ ಎಂಟ್ರೆನ್ಸಿಗೆ ಟಿಕೆಟ್ಸ್ ತಗೋಬೇಕಾ, ಪರ್ ಪರ್ಸನ್ $12 ಇತ್ತು. ಒಬ್ರೊಬ್ರಿಗೆ 1.5 LB ಬಾಕ್ಸ್ ಕೊಡ್ತಾರ ಚೆರಿ ಪಿಕ್ ಮಾಡಾಕ. ಆಮೇಲೆ ಎಂಟ್ರಿ ಆದ ತಕ್ಷಣ ಟ್ರ್ಯಾಕ್ಟರ್ ರೈಡ್ ಇತ್ತ, ಟ್ರ್ಯಾಕ್ಟರ್ ಒಳಗ್ ಕುಂತು ಹೊಲಕ್ ಬಂದು ಚೆರ್ರಿ ಹರ್ಕೊಳ್ಳೋದ್ ನೋಡಿ. ಚೆರ್ರಿ ಎಷ್ಟರ ಸ್ವೀಟ್ ಇದ್ದು ಅಂತಂದ್ರ ಮಸ್ತ್ ಇದ್ದು. ಒಳಗ್ ಬಂದ ತಕ್ಷಣನೇ ಅನನ್ಯ ವಿನಯ್ ತಿನ್ನಕ್ಕೆ ಶುರು ಮಾಡಿದ್ರು. ಆಮೇಲೆ ನೀವೇನಾರ ಕ್ಯಾನಡಾ ಇಂದ ನನ್ನ ವಿಡಿಯೋಸ್ ನೋಡಕತ್ತಿದ್ರಿ ಅಂದ್ರ ಈ ಫಾರ್ಮ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾಗೆಲ್ಲ ನಾ ಮೆನ್ಷನ್ ಮಾಡಿರ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ರ ಹೋಗ್ರಿ, ಯಾಕಂದ್ರ ಚೆರ್ರಿ ಮಾತ್ರ ಭಾರಿ ಸ್ವೀಟ್ ಇದ್ದು. ಅದ್ರಾಗೂ ಮಕ್ಳು ಏನಾದ್ರು ಇದ್ರ ಭಾಳ ಚಲೋ ಎಂಜಾಯ್ ಮಾಡ್ತಾರ. ನಮ್ಮ ಅನನ್ಯ ಮಾತ್ರ ಭಾಳ ಚಲೋ ಎಂಜಾಯ್ ಮಾಡಿದ್ಲು. ಕ್ಯಾನಡಾ ಒಳಗ ಸಮ್ಮರ್ ಬಂತಂದ್ರ ಒಂಥರ ಸುಗ್ಗಿ ಬಂದಂಗ ಪ್ರತಿ ವೀಕೆಂಡು ಈ ರೀತಿ ಫಾರ್ಮ್ಸಿಗೆ ಹೋಗಿ ಚೆರಿ ಪಿಕ್ಕಿಂಗು, ಸ್ಟ್ರಾಬೆರಿ ಪಿಕ್ಕಿಂಗು ಅಂತೆಲ್ಲ ಇರುತ್ತೆ. ಮಕ್ಕಳಿಗೆ ಚಲೋ ಆಕ್ಟಿವಿಟಿ. ಈಗ ನನ್ನ ಸ್ಕೂಲು ಹಾಲಿಡೇ ಅದ 2 ತಿಂಗಳು, ಹಂಗಾಗಿ ಆಕಿಗೆ ಪ್ರತಿ ವಾರ ನಾವೆಲ್ಲಾರು ಒಂದ್ ಕಡೆ ಕರ್ಕೊಂಡು ಹೋಗ್ತಾನೆ ಇರ್ತೀವಿ. ಅನನ್ಯಾಗ ಈ ರೀತಿ ನೇಚರು, ಫಾರ್ಮ್ಸ್, ಆಮೇಲೆ ಆನಿಮಲ್ಸ್ ಅಂದ್ರೆ ಬಹಳ ಇಷ್ಟ ಆಗ್ತದ. ಆಕಿನ ಸಲುವಾಗೆ ನಾವು ಹೋಗೋದು. ಆಮೇಲೆ ಇದು ಜಾಸ್ತಿ ವಾಕ್ ಮಾಡೋಂಥದ್ದೇನು ಇರ್ಲಿಲ್ಲಲ್ಲ, ನನಗೂ ಅಷ್ಟೊಂದು ಟಯರ್ಡ್ ಆಗಲ್ಲ ಅಂತ ಹೇಳಿ ಹೋಗಿದ್ವಿ. 2 ಅವರ್ಸ್ನಾಗ ಈ ಚೆರಿ ಪಿಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಅಲ್ಲೇ ಸಮೀಪ್ನಾಗೆ ಒಂದು ಫಾಲ್ಸ್ ಇತ್ತ. ಅದ್ರ ಹೆಸರು ಬಾಲ್ಸ್ ಫಾಲ್ಸ್ ಅಂತ ಹೇಳಿ. ಇದು ಆಕ್ಚುಲಿ ಒಂದು ಕನ್ಸರ್ವೇಷನ್ ಏರಿಯಾ, ಪ್ರೈವೇಟ್ ಇದು. ಹಂಗಾಗಿ ಟಿಕೆಟ್ಸ್ ಇತ್ತು. ಪರ್ ವೆಹಿಕಲ್ $15 ಏನೋ ಇತ್ತು. ಒಳಗೆ ಎಂಟ್ರಿ ಆದ ತಕ್ಷಣ ಈ ನೇಚರ್ ಎಲ್ಲ ಮಸ್ತ್ ಇತ್ತ. ಆಮೇಲೆ ಇದು ಪ್ರೈವೇಟ್ ಕನ್ಸರ್ವೇಷನ್ ಏರಿಯಾ ಅಂತ ಹೇಳಿದ್ನಲ್ಲ, ಅವ್ರ ಮನಿ ನೋಡ್ರಿ, ಇದು ಹಳೆ ಮನಿ 1846 ನಾಗ ಏನೋ ಕಟ್ಟಿರೋದು ಅನ್ಕೊಳ್ತೀನಿ. ಇಲ್ಲಿ ಬೋರ್ಡ್ ಹಾಕಿದ್ರು. ಆ ಓನರ್ ಹೆಸರು ಜಾರ್ಜ್ PM ಬಾಲ್ ಅಂತ ಹೇಳಿ. ಒಳಗ ಮಾಸ್ಟರ್ ಬೆಡ್ರೂಮ್ ಹೆಂಗದ ಅಂತೆಲ್ಲ ಫೋಟೋ ಹಾಕಿದ್ರು. ಅದ್ರ ಜೊತೆಗೆ ಆಗಿನ ಕಾಲದಾಗ ಅಗ್ರಿಕಲ್ಚರ್ ಸಲುವಾಗಿ ಯೂಸ್ ಮಾಡೋ ಸಾಮಾನುಗಳೆಲ್ಲ ಇಟ್ಟಿದ್ರು. ಆಮೇಲೆ ಹಿಟ್ಟೆಲ್ಲ ಬೀಸ್ತಾರಲ್ಲ ಅಂತ ಮಿಲ್ಸು, ಅದ್ರ ಜೊತೆಗೆ ಬಟ್ಟಿ ನೇಯೋದು ಮಷಿನ್ಗಳೆಲ್ಲ ಇದ್ದುವು. ಆದ್ರ ನಾವು ಜಾಸ್ತಿ ಓಡಾಡ್ಲಿಲ್ಲ ಅಂತ ಹೇಳಿ ವಿಡಿಯೋ ತಗೊಂಡಿಲ್ಲ. ಹಂಗೆ ನಡ್ಕೊತ್ ಬಂದ್ರ ಇಲ್ಲಿ ನೋಡ್ರಿ ಬ್ಯೂಟಿಫುಲ್ ಒಂದು ಫಾಲ್ಸ್ ಅದ. ಈ ಫಾಲ್ಸ್ ಹೆಸರೇ ಬಾಲ್ಸ್ ಫಾಲ್ಸ್. ಫಾಲ್ಸ್ ಹತ್ರ ಜಾಸ್ತಿ ಜನ ಏನಿರ್ಲಿಲ್ಲ, ಹಂಗಾಗಿ ನಾವು ನೇಚರ್ ಎಂಜಾಯ್ ಮಾಡ್ಕೊಂಡು ಅಲ್ಲೇ ಕೂತಿದ್ವಿ. ಆಮೇಲೆ ಇಲ್ಲಿ ಬಂದ್ರ ಇಲ್ಲೊಂದ್ ಮದ್ವಿ ನಡೆದದ್ ನೋಡ್ರಿ. ಇಷ್ಟೇ ಜನ ಮದ್ವಿ ಒಳಗ ಅವ್ರ ಫೋಟೋ ಶೂಟ್ ಎಲ್ಲ ಮಾಡಾಕತ್ತಿದ್ರಲ್ಲಿ. ಅವ್ರ ಮದ್ವಿ ನೋಡ್ಕೊಂಡು ನೆಕ್ಸ್ಟ್ ನಾವ್ ಬಂದ್ವಿ ಟಿಮ್ ಹಾರ್ಟನ್ಸಿಗೆ. ತಲಿ ನುಸಾಕತ್ತಿತ್ತ, ಹಂಗಾಗಿ ಒಂದ್ ಕಾಫಿ ತಗೊಂಡು ಅಲ್ಲಿಂದ ಮನಿಗ್ ಹೊರಟ್ವಿ. ಈ ಲಾಗ್ ನಿಮ್ಗೆ ಇಷ್ಟ ಆಗ್ಯದ ಅನ್ಕೋತೀನಿ. ಮುಂದಿನ ಲಾಗ್ನಾಗ ಸಿಗ್ತೀನಿ. ಬಾಯ್.